ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಸಿಂಪಲ್ ಆಗೊಂದು ರುಚಿ. ಇವತ್ತು ನಾವು ಸ್ಟವನ್ನು ಹಚ್ಚೋ ಅವಶ್ಯಕತೆಯೇ ಇಲ್ಲದೆ ತುಂಬಾ ಈಸಿಯಾಗಿ ಒಂದು 10 ನಿಮಿಷದಲ್ಲಿ ಈ ರೀತಿ ಒಂದು ಒಳ್ಳೆ ರಸಭರಿತವಾದ ಸ್ವೀಟನ್ನು ಮಾಡೋಣ. ಇದನ್ನು ತುಂಬಾ ಈಸಿಯಾಗಿ ಕ್ವಿಕ್ಕಾಗಿ ಏನಾದರೂ ಸ್ವೀಟ್ ತಿನ್ನಬೇಕು ಅನ್ನಿಸ್ದಾಗ ಫಟಾಫಟ್ ಅಂತ ಮಾಡ್ಕೊಳ್ಬೋದು. ಸೊ ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನಾನಿಲ್ಲಿ ಮೊದಲಿಗೆ ಒಂದು ಬೌಲನ್ನು ತಗೊಂಡು ಅದಕ್ಕೆ ಒಂದು 3 ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡು ಒಂದು 1/4 ಲೋಟದಷ್ಟು ನೀರನ್ನು ಹಾಕ್ಕೊಂಡು ಒಂದೇ ಒಂದು ಚಿಟಿಕೆಯಷ್ಟು ಫುಡ್ ಕಲರನ್ನು ಸಹ ಸೇರಿಸ್ಕೊಂಡು ಸಕ್ಕರೆ ಕರಗೋ ಹಾಗೆ ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈಗ ಮತ್ತೊಂದು ಬೌಲನ್ನು ತಗೊಂಡು ಇಲ್ಲಿ ನಾನು ಗುಲ್ಕನ್ನನ್ನು ತಗೊಂಡಿದ್ದೀನಿ. 2-3 ಸ್ಪೂನಷ್ಟು ಗುಲ್ಕನ್ನನ್ನು ತಗೊಂಡು ಮತ್ತು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಡ್ರೈ ಫ್ರೂಟ್ಸನ್ನು ಅದಕ್ಕೆ ಸೇರಿಸ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳೋಣ. ಮತ್ತು ಈಗ ನಾನಿಲ್ಲಿ 7-8 ಪೀಸಷ್ಟು ಬ್ರೆಡ್ಡನ್ನು ತಗೊಂಡಿದ್ದೀನಿ. ಬ್ರೆಡ್ಡನ್ನು ನಾವು ಈ ರೀತಿ ಒಂದು ಗ್ಲಾಸಿಂದ ಪ್ರೆಸ್ ಮಾಡ್ತಾ ಈ ರೀತಿ ಶೇಪ್ ಬರೋ ಹಾಗೆ ಮಾಡ್ಕೊಳ್ಬೇಕು. ಈ ಮಿಕ್ಕಿರೋ ಬ್ರೆಡ್ಡನ್ನು ನಾವು ಬ್ರೆಡ್ ಕ್ರಮ್ಸ್ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ಬೋದು. ನೋಡಿ, ಎಲ್ಲನೂ ನಾನು ಅದೇ ರೀತಿ ಮಾಡಿ ಇಟ್ಕೊಂಡು ಈಗ ಒಂದು ಪೀಸನ್ನು ತಗೊಂಡು ಅದಕ್ಕೆ 1 ಸ್ಪೂನಷ್ಟು ಗುಲ್ಕನ್ನನ್ನು ಹಾಕ್ಕೊಂಡು ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ತಿದ್ದೀನಿ. ಈಗ ಇದರ ಮೇಲೆ ಮತ್ತೊಂದು ಪೀಸನ್ನು ಈ ರೀತಿ ಇಟ್ಕೊಂಡು ಸ್ವಲ್ಪ ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ. ಈಗ ಮತ್ತೊಂದನ್ನು ಸಹ ಅದೇ ರೀತಿ ಮಾಡಿ ತೋರಿಸ್ತೀನಿ ನೋಡಿ. ಈಗ ನಾನು ಇಲ್ಲಿ ಮೇಲೆ ಕೋಟಿಂಗ್ಗೋಸ್ಕರ ಅಂತ ಡ್ರೈ ಕೋಕೋನಟ್ ಪೌಡರನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದು ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಅಂತಾರಲ್ಲ ಅದು. ಈಗ ಒಂದು ಪೀಸ್ ಬ್ರೆಡ್ಡನ್ನು ತಗೊಂಡು ಈ ರೀತಿ ನಾವು ಆಗಲೇ ಮಾಡಿ ಇಟ್ಕೊಂಡಿರೋ ಅಂಥ ಶುಗರ್ ಸಿರಪ್ನಲ್ಲಿ ಈ ರೀತಿ ಡಿಪ್ ಮಾಡಿಕೊಂಡು ತಕ್ಷಣವೇ ನಾವು ತೆಗೆದುಬಿಟ್ಟು ಅದರಲ್ಲಿರೋ ಎಕ್ಸ್ಟ್ರಾ ವಾಟರ್ನೆಲ್ಲ ನಾವು ಈ ರೀತಿ ಒತ್ಕೊಳ್ತಾ ತೆಗೆದುಬಿಡಬೇಕು. ಹಾಕಿದ ತಕ್ಷಣವೇ ನಾವು ಈ ರೀತಿ ತೆಗಿಬೇಕು, ಇಲ್ಲಾಂದರೆ ಬ್ರೆಡ್ ತುಂಬ ಸಾಫ್ಟಾಗಿ ಆಗಿಬಿಡತ್ತೆ. ಈಗ ನೋಡಿ, ಕೋಕೋನಟ್ ಪೌಡರ್ನಲ್ಲಿ ಈ ರೀತಿ ಹಾಕ್ಕೊಂಡು ಸುತ್ತಲೂ ಕೋಟಿಂಗ್ ಆಗೋ ರೀತಿ ಮಾಡ್ಕೊಳ್ಳಿ. ನೋಡಿ, ನಾನು ಎಲ್ಲನೂ ಸಹ ಅದೇ ರೀತಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ತುಂಬಾ ಸಿಂಪಲಾಗಿ ಈಸಿಯಾಗಿ ಮಾಡ್ಕೊಳ್ಬೋದು. ಕಡಿಮೆ ಸಮಯದಲ್ಲಿ ಮಾಡಿಕೊಂಡು ನಾವು ಎಂಜಾಯ್ ಮಾಡ್ಬೋದು. ತುಂಬಾ ಜ್ಯೂಸಿಯಾಗಿರುತ್ತೆ. ಸೊ ನೋಡಿ, ಮೇಲೆ ಸ್ವಲ್ಪ ನಾನಿಲ್ಲಿ ಪಿಸ್ತಾ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ನಾನಿಲ್ಲಿ ಚೆರಿನ ಒಂದೊಂದು ಈ ರೀತಿ ಇಟ್ಕೊಳ್ತಿದ್ದೀನಿ. ಈಗ ಸರ್ವ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮಾಡ್ಕೊಳ್ಬೋದು ಅಂತ. ತುಂಬಾ ಟೇಸ್ಟಿಯಾಗಿರುತ್ತೆ, ಹಾಗೆ ತುಂಬ ಜ್ಯೂಸಿಯಾಗಿರುತ್ತೆ. ಎಷ್ಟು ತಿಂದರೂ ತಿಂತಾನೆ ಇರಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಸೊ ತಪ್ಪದೆ ಒಂದು ಸಲ ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ. ಫ್ರೆಂಡ್ಸ್, ಈ ಫುಡ್ ಕಲರ್ ಸೇರಿಸೋದು ಆಪ್ಷನಲ್ಲು, ಬೇಕಿದ್ದರೆ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ನೀವು ಹಾಗೆ ಮಾಡ್ಬೋದು. ಟೇಸ್ಟ್ನಲ್ಲೇನು ವ್ಯತ್ಯಾಸ ಬರೋದಿಲ್ಲ, ಆದರೆ ಕಲರ್ ಬರೋಲ್ಲ ಅಷ್ಟೇ. ಈಗ ಒಂದನ್ನು ನಾನಿಲ್ಲಿ ಕಟ್ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿದ್ರೇ ತಿನ್ನಬೇಕು ಅನಿಸುತ್ತೆ. ಸೊ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ಸೊ ತಪ್ಪದೇ ಒಂದು ಸಲ ಟ್ರೈ ಮಾಡಿ. ಮತ್ತಷ್ಟು ಸಿಂಪಲ್ ಟೇಸ್ಟಿ ರೆಸಿಪೀಸ್ಗೋಸ್ಕರ ಸಿಂಪಲ್ ಆಗೊಂದು ರುಚಿ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.